ಕಾಲಾಡುವ ರೀತಿ ಭಾಷಣ ಮಾತಾಡಲಿಕ್ಕೆ ಶುರು ಮಾಡಿರೋದೇನಿದೆ, ಇದು ಜೆಡಿಎಸ್ ಪಕ್ಷವನ್ನ ಮಂಡ್ಯ ಜಿಲ್ಲೆಯಲ್ಲಿ ಮತ್ತು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ನಿರ್ನಾಮ ಮಾಡುತ್ತೆ. ಜೆಡಿಎಸ್ ಪಕ್ಷ ಉಳಿಲಿಕ್ಕೆ ಸಾಧ್ಯವೇ ಇಲ್ಲ. ಯಾರ್ಯಾರೆಲ್ಲ ಇವತ್ತು ಹಳ್ಳಿಗಳಲ್ಲಿರ್ತಕ್ಕಂಥ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಕೇಸರಿ ಶಾಲ್ಗಳನ್ನು ಹಾಕೊಂಡು, ಬಜರಂಗ ದಳ, RSS, ಬಿಜೆಪಿಯ ಘೋಷಣೆಗಳನ್ನು ಹಾಕೊಂಡು ಬಿಜೆಪಿಗೆ ಶಕ್ತಿ ತುಂಬುತ್ತಾ ಇದ್ದಾರೋ, ಅದನ್ನ ನೋಡಿಯೂ ಜೆಡಿಎಸ್ ಪಕ್ಷ ಬಿಜೆಪಿ ಜೊತೆ ಹೆಜ್ಜೆ ಇಡ್ತಾ ಇದೆಯೋ, ನಾಳೆಗೆ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಭಿನ್ನಾಭಿಪ್ರಾಯ ಬಂದು ಜೆಡಿಎಸ್ ಬಿಜೆಪಿ ಮೈತ್ರಿಯನ್ನು ಕಡ್ಕೊಂಡ್ರು ಕೂಡ ಜೆಡಿಎಸ್ ನ ಕಾರ್ಯಕರ್ತರು ಬಿಜೆಪಿ ಮತ್ತು RSS ಮೈತ್ರಿಯನ್ನು ಕಡ್ಕೊಳ್ಳಲ್ಲ. ಎಲ್ಲ ಕಡೆ ಬಿಜೆಪಿ ನೆಲೆ ಕಂಡ್ಕೊಂಡ್ರೆ ಜೆಡಿಎಸ್ ಪಕ್ಷ ಮಂಡ್ಯ ಜಿಲ್ಲೆನಲ್ಲಿ ಅಪ್ರಸ್ತುತ ಆಗುತ್ತೆ. ಮಂಡ್ಯ ಜಿಲ್ಲೆನಲ್ಲಿ ಜೆಡಿಎಸ್ ಪಕ್ಷ ಅಪ್ರಸ್ತುತ ಆಗುತ್ತೆ ಅಂತ ಹೇಳಿದ್ರೆ ಕರ್ನಾಟಕದ ರಾಜಕೀಯ ಭೂಪಟದಿಂದ ಕಣ್ಮರೆ ಆಗುತ್ತೆ. ಇದನ್ನ ಕುಮಾರಸ್ವಾಮಿ ಮತ್ತು ಜೆಡಿಎಸ್ ಪಕ್ಷದವರು ಅರ್ಥ ಮಾಡ್ತಾರೆ. ಜೆಡಿಎಸ್ ಏನಾದ್ರೂ ಇವತ್ತು ನಿರ್ನಾಮ ಆಗಬಾರ್ದು, ಅದು ತನ್ನ ಅಸ್ತಿತ್ವವನ್ನು ಉಳಿಸ್ಕೋಬೇಕು ಕರ್ನಾಟಕದಲ್ಲಿ ಅಂತ ಆದ್ರೆ ಬಿಜೆಪಿ ಜೊತೆ ಇರ್ತಕ್ಕಂಥ ರಾಜಕೀಯ ಮೈತ್ರಿಯನ್ನು ಕಡ್ಕೋಬೇಕು. ಜೆಡಿಎಸ್ ನ ಕಾರ್ಯಕರ್ತರು ಸಂಘ ಪರಿವಾರದ ತೆಕ್ಕೆಗೆ ಹೋಗ್ತಾ ಇರ್ತಕ್ಕಂಥದ್ದನ್ನು ತಡೀಲಿಕ್ಕೆ ತುರ್ತು ಕ್ರಮಗಳನ್ನು ಕೈಗೊಳ್ಳಬೇಕು. ಇಲ್ಲ ಅಂತ ಹೇಳಿದ್ರೆ ಜೆಡಿಎಸ್ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳುತ್ತೆ ಅನ್ನುವಂಥ ಅಭಿಪ್ರಾಯವನ್ನ ನಿಮ್ ಜೊತೆ ಹಂಚಿಕೊಳ್ಳುತ್ತ ಮಾಧ್ಯಮ ಮಿತ್ರರ ಜೊತೆ. ಮಂಡ್ಯ ಜಿಲ್ಲೆಯ ಜನ, ಮುಖ್ಯವಾಗಿ ಮದ್ದೂರು ತಾಲೂಕಿನ ಪಟ್ಟಣದ ಜನ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಪಾಡ್ಕೋಬೇಕು. ಯಾರ್ಯಾರೆಲ್ಲ ಕಿಡಿಗೇಡಿಗಳು ಮತ್ತು ಕ್ರಿಮಿನಲ್ ಶಕ್ತಿಗಳಿದಾವೆ ಅವ್ರ ಮೇಲೆ ಜಿಲ್ಲಾಡಳಿತ ನಿರ್ದಾಕ್ಷಿಣ್ಯವಾದ ಕ್ರಮಗಳನ್ನು ಕೈಗೊಳ್ಳಬೇಕು. ಅದರಲ್ಲಿ ಯಾವುದೇ ಮುಲಾಜಿ ಬೇಡ. ಕನ್ನಡ ಎಸ್ತಿರೋರು ಇರ್ಬೋದು, ನಂತರದ ಬೆಳವಣಿಗೆಗಳಲ್ಲಿ ಅಹಿತಕರವಾಗಿ ವರ್ತಿಸಿದಂಥ ಯಾವುದೇ ಶಕ್ತಿಗಳಿರ್ಬೋದು, ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾದ ಕ್ರಮಗಳನ್ನು ಕೈಗೊಳ್ಳಬೇಕು. ಅಂತ ಸಂದರ್ಭದಲ್ಲಿ ಜಿಲ್ಲಾಡಳಿತದ ಜೊತೆ CPI ಪಕ್ಷ ನಿಂತುಕೊಳ್ಳುತ್ತೆ. ಮತ್ತೆ ಈ ಪರಿಸ್ಥಿತಿ ತಿಳಿಯಾದ್ಮೇಲೆ ಮದ್ದೂರಿನಲ್ಲಿ ಮತ್ತೆ ಶಾಂತಿ ಮತ್ತು ಸುವ್ಯವಸ್ಥೆಯನ್ನ ಸ್ಥಾಪಿಸಲಿಕ್ಕೆ ಮತ್ತು ಅಲ್ಲಿ ಜಾತ್ಯತೀತ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ CPI ಪಕ್ಷ ಶ್ರಮಿಸುತ್ತೆ ಅನ್ನುವಂಥ ಮಾತುಗಳನ್ನ ಈ ಗೋಷ್ಠಿಯ ಮೂಲಕ ನಿಮಗೆ